ಪಂಚರಾಜ್ಯ ಚುನಾವಣೆಗಳ ಪೈಕಿ 3 ರಾಜ್ಯಗಳು ಅಂದರೆ 2 ರಾಜ್ಯ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶದ ಎಲೆಕ್ಷನ್ನು ಏಪ್ರಿಲ್ 9ನೇ ತಾರೀಕು ನಡೆಯೋದಕ್ಕಿದೆ. ಈ 2 ರಾಜ್ಯ ಒಂದು ಕೇರಳ ಮತ್ತು ಅಸ್ಸಾಂ, ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ. ಸೊ ಇವತ್ತು ಅಲ್ಲಿ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಏಪ್ರಿಲ್ 9ರಂದು ಮತದಾನದ ಹಿನ್ನೆಲೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳೋದಕ್ಕಿದೆ. ಅಸ್ಸಾಂ, ಕೇರಳ ಮತ್ತು ವಿಧಾನಸಭೆ ಇರುವಂಥ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ, ಇಲ್ಲಿ ಎಲೆಕ್ಷನ್ ಏನು ನಡೆಯುತ್ತೆ 9ನೇ ತಾರೀಕು. ಇವತ್ತು ಬಹಿರಂಗ ಪ್ರಚಾರ ಅಂತ್ಯ. ಅಸ್ಸಾಂನಲ್ಲಿ 126 ವಿಧಾನಸಭಾ ಕ್ಷೇತ್ರಗಳು, ಕೇರಳದಲ್ಲಿ 140 ಮತ್ತು ಪುದುಚೇರಿಯಲ್ಲಿ 30 ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯೋದಕ್ಕಿದೆ 9ನೇ ತಾರೀಕು. ಈ 3 ರಾಜ್ಯಗಳಿಗೆ ಸಂಬಂಧಿಸಿದಂತೆ ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಇನ್ನೆರಡು ರಾಜ್ಯಗಳು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ತಮಿಳುನಾಡಲ್ಲಿ ಏಪ್ರಿಲ್ 23 ಮತ್ತು 29ಕ್ಕೆ ಎಲೆಕ್ಷನ್ ನಡೆಯೋದಕ್ಕಿದೆ, 23ಕ್ಕೆ ಎಲೆಕ್ಷನ್ ನಡೆಯೋದಕ್ಕಿದೆ. ಪಶ್ಚಿಮ ಬಂಗಾಳದಲ್ಲಿ 23 ಮತ್ತು 29ಕ್ಕೆ 2 ಹಂತದಲ್ಲಿ ಎಲೆಕ್ಷನ್ ನಡೆಯೋದಕ್ಕಿದೆ. ಸೊ ಅಲ್ಲಿಗೆ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಸೇರಿ ಘಟಾನುಘಟಿ ನಾಯಕರು ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗುವಂಥ ರಾಜ್ಯಗಳಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತಿಗೆ ಆ ಎಲ್ಲ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಮತ್ತೆ 2 ದಿನ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ. ಕ್ಷೇತ್ರದ ಮತದಾರರಲ್ಲದವರು ಕ್ಷೇತ್ರದಲ್ಲಿ ಇರಂಗಿಲ್ಲ ಅನ್ನುವಂಥ ನಿಯಮ ಇದೆ. ಆ ಕಾರಣಕ್ಕಾಗಿ ನಾಳೆ ಕೇವಲ ಮನೆ ಪ್ರಚಾರಕ್ಕಷ್ಟೇ ಸೀಮಿತವಾಗಿರುತ್ತೆ. ಸೊ ಇವತ್ತು ಅಲ್ಲಿ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಏಪ್ರಿಲ್ 9ರಂದು ಮತದಾನದ ಹಿನ್ನೆಲೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳೋದಕ್ಕಿದೆ. ಅಸ್ಸಾಂ, ಕೇರಳ ಮತ್ತು ವಿಧಾನಸಭೆ ಇರುವಂಥ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ, ಇಲ್ಲಿ ಎಲೆಕ್ಷನ್ ಏನು ನಡೆಯುತ್ತೆ 9ನೇ ತಾರೀಕು. ಇವತ್ತು ಬಹಿರಂಗ ಪ್ರಚಾರ ಅಂತ್ಯ. ಅಸ್ಸಾಂನಲ್ಲಿ 126 ವಿಧಾನಸಭಾ ಕ್ಷೇತ್ರಗಳು, ಕೇರಳದಲ್ಲಿ 140 ಮತ್ತು ಪುದುಚೇರಿಯಲ್ಲಿ 30 ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯೋದಕ್ಕಿದೆ 9ನೇ ತಾರೀಕು. ಈ 3 ರಾಜ್ಯಗಳಿಗೆ ಸಂಬಂಧಿಸಿದಂತೆ ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಇನ್ನೆರಡು ರಾಜ್ಯಗಳು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ತಮಿಳುನಾಡಲ್ಲಿ ಏಪ್ರಿಲ್ 23 ಮತ್ತು 29ಕ್ಕೆ ಎಲೆಕ್ಷನ್ ನಡೆಯೋದಕ್ಕಿದೆ, 23ಕ್ಕೆ ಎಲೆಕ್ಷನ್ ನಡೆಯೋದಕ್ಕಿದೆ. ಪಶ್ಚಿಮ ಬಂಗಾಳದಲ್ಲಿ 23 ಮತ್ತು 29ಕ್ಕೆ 2 ಹಂತದಲ್ಲಿ ಎಲೆಕ್ಷನ್ ನಡೆಯೋದಕ್ಕಿದೆ. ಸೊ ಅಲ್ಲಿಗೆ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಸೇರಿ ಘಟಾನುಘಟಿ ನಾಯಕರು ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗುವಂಥ ರಾಜ್ಯಗಳಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತಿಗೆ ಆ ಎಲ್ಲ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಮತ್ತೆ 2 ದಿನ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ. ಕ್ಷೇತ್ರದ ಮತದಾರರಲ್ಲದವರು ಕ್ಷೇತ್ರದಲ್ಲಿ ಇರಂಗಿಲ್ಲ ಅನ್ನುವಂಥ ನಿಯಮ ಇದೆ. ಆ ಕಾರಣಕ್ಕಾಗಿ ನಾಳೆ ಕೇವಲ ಮನೆ ಪ್ರಚಾರಕ್ಕಷ್ಟೇ ಸೀಮಿತವಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.